Okay, students, welcome to the online class. Today I am going to solve sacrifice ratio because already I solved new profit sharing ratio. Today I am going to solve sacrifice ratio. For that I have one problem, that is Amar and Bahadur are partners in a firm sharing profits in the ratio of 3:2. ಅಮರ ಮತ್ತು ಬಹಾದೂರ ಇಬ್ಬರು ಪಾರ್ಟ್ನರ್ಸ್ ಅದಾರ. ಅವ್ರ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟದ ಅಂದ್ರೆ 3:2 ಅದ. 3:2 ಅಂತಂದ್ರೆ ಅಮರಂದು ಎಷ್ಟಾಗ್ತದ? 3:2 ಅಂತಂದ್ರೆ ಅಮರಂದು 3/5 ಆಗ್ತದ. ಆ ನಂತರ ಬಹಾದೂರಂದು 2/5 ಆಗ್ತದ. ಬಹಾದೂರಂದು 2/5 ಆಗ್ತದ. 2/5 ಇದು ಓಲ್ಡ್ ರೇಷಿಯೋ. ಓಲ್ಡ್ ರೇಷಿಯೋ ಇಲ್ಲಿ OS ಅಂತ ಬರ್ತೀನಿ. OS ಅಂತಂದ್ರೆ ಓಲ್ಡ್ ಶೇರ್ ಅಂತಂದ್ರೆ ಅಥವಾ ಓಲ್ಡ್ ರೇಷಿಯೋ ಅಥವಾ ಓಲ್ಡ್ ಶೇರ್ ಅಂದ್ರು ಎರಡು ಒಂದ. OS ಅಂದ್ರೆ ಈಗ ಓಲ್ಡ್ ಶೇರ್ ಎಷ್ಟದ ಅಂದ್ರೆ ಅಮರಂದು 3/5 ಅದ. ಆ ನಂತರ ಬಹಾದೂರಂದು 2/5 ಅದ. ಇಲ್ಲಿ ಏನ್ ಹೇಳಂತಂದ್ರೆ ಮತ್ತ 3:2 ರೇಷಿಯೋದೊಳಗೆ ಅವ್ರದ ದೇ ಅಡ್ಮಿಟೆಡ್ ಮೇರಿ ಆಸ್ ಎ ನ್ಯೂ ಪಾರ್ಟ್ನರ್ ಫಾರ್ 1/4 ಶೇರ್. ನೋಡ್ರಿ ಏನ್ ಹೇಳ್ಯಾರ, ಅವ್ರು ಹೊಸ ಪಾರ್ಟ್ನರ್ ಕರ್ಕೊಂಡಾರ ಮೇರಿ ಅನ್ನೋರ್ನ. ಅವ್ರಿಗೆ ಎಷ್ಟು ರೇಷಿಯೋ ಅಥವಾ ಪ್ರಾಫಿಟ್ ಕೊಟ್ಟಾರ ಅಂದ್ರೆ 1/4 ಕೊಟ್ಟಾರ. 1/4 ಶೇರ್ ಕೊಟ್ಟಾರ ಅಂದ್ರೆ 1/4 ಭಾಗ ಕೊಟ್ಟಾರ. ಮೇರಿಗೆ ಎಷ್ಟು ಕೊಟ್ಟಾರ ಅಂತಂದ್ರೆ 1/4 ಕೊಟ್ಟಾರ. ಹಾಗಾದ್ರೆ 1/4 ಕೊಟ್ರು ಅಂತಂದ್ರ ಇಲ್ಲಿ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 1/4 ಎಷ್ಟು ಕೊಟ್ಟಾರ ಅಂತಂದ್ರೆ ಅವ್ರ ಕೊಟ್ಟಾರ. ಪ್ರಾಬ್ಲಮ್ದಾಗ 1/4 ಮೇರಿಗೆ ಕೊಟ್ಟದಂತ ಹೇಳ್ಯಾರ. ಆ ನಂತರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋನು ಅವರ ಕೊಟ್ಟಾರ. ಇಲ್ಲಿ ಅದನ್ನೇನು ಕ್ಯಾಲ್ಕುಲೇಟ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಏನ್ ಕೇಳ್ಯಾರ ಅಂದ್ರೆ ಅವರು sacrifice ರೇಷಿಯೋ ಕೇಳ್ಯಾರ. ಅದಕ್ಕೆ ನೋಡ್ರಿ, ಅಮರ್ ಅಂಡ್ ಬಹಾದೂರ್ ಆರ್ ಪಾರ್ಟ್ನರ್ಸ್ ಇನ್ ಎ ಫರ್ಮ್ ಶೇರಿಂಗ್ ಪ್ರಾಫಿಟ್ಸ್ ಇನ್ ದ ರೇಷಿಯೋ ಆಫ್ 3:2. ದೇ ಅಡ್ಮಿಟೆಡ್ ಮೇರಿ ಆಸ್ ಎ ನ್ಯೂ ಪಾರ್ಟ್ನರ್ ಫಾರ್ 1/4 ಶೇರ್. The new profit sharing ratio between Amar and Bahadur will be 2:1. Calculate their sacrifice ratio. ಏನ್ ಹೇಳ್ಯಾರ ಅಂತಂದ್ರ ಅವ್ರ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅಂದ್ರೆ ಓಲ್ಡ್ ಪಾರ್ಟ್ನರ್ಸ್ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟೈತಿ ಅಂತಂದ್ರೆ 2:1 ಅದ. 2:1 ಅದ. ಹಾಗಾದ್ರ ಅವ್ರದ್ದು ಸಕ್ರಿಫೈಸ್ ರೇಷಿಯೋ ಎಷ್ಟಾಗ್ತತಿ ಕ್ಯಾಲ್ಕುಲೇಟ್ ಮಾಡ್ರಿ ಅಂತ ಹೇಳ್ಯಾರ. ಇಲ್ಲಿ ಸಕ್ರಿಫೈಸ್ ರೇಷಿಯೋ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರ ಫಾರ್ಮುಲಾ ಏನದ ಅಂತಂದ್ರ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಮಾಡಿದ್ರಿ ಅಂತಂದ್ರೆ ಎಷ್ಟು ತ್ಯಾಗ ಮಾಡಿದ್ರು ಅನ್ನೋದು ಗೊತ್ತಾಗ್ತದೆ. ಮೊದಲು ನಮ್ಮ ಕಡೆ 2 ಇತ್ತು, ಈಗ 1 ಐತಿ ಅಂದ್ರೆ 1 ಭಾಗ ನಾವು ತ್ಯಾಗ ಮಾಡಿದೀವಿ ಹೊಸ ಪಾರ್ಟ್ನರ್ಗೋಸ್ಕರ ಅಂದಂಗ. ಅದಕ್ಕಾಗಿ ಓಲ್ಡ್ ಶೇರ್ನಾಗ ನ್ಯೂ ಶೇರ್ ಮೈನಸ್ ಮಾಡಬೇಕು. ಯಾಕಂದ್ರೆ ನಾವು ಹೊಸದಾಗಿ ಒಬ್ಬನ ಕರ್ಕೊಂಡು ಅವನಿಗೊಂದು ಶೇರ್ ಕೊಡ್ತೀವಿ ಅಂತಂದ್ರೆ ನ್ಯೂ ಶೇರ್ ಕಮ್ಮಿ ಆಗ್ತದ, ಓಲ್ಡ್ ಶೇರ್ ಜಾಸ್ತಿ ಇರ್ತದ. ಯಾವಾಗಲೂ ಜಾಸ್ತಿ ಇದ್ದದ್ರೊಳಗೆ ಕಮ್ಮಿ ಇದ್ದದ್ದು ಮೈನಸ್ ಮಾಡಬೇಕು. ಅದಕ್ಕಾಗಿ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಅಂತ ಹೇಳಿ ಮಾಡಬೇಕು. ಇಲ್ಲಿ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಮಾಡಬೇಕು ಅಂತಂದ್ರ ಇಲ್ಲಿ ನೋಡ್ರಿ, ಮೇರಿಗೆ 1/4 ಶೇರ್ ಕೊಟ್ಟದೀವಿ ಅಂತ ಹೇಳ್ಯಾರ. ಮೇರಿ ಶೇರ್ 1/4. ಮೇರಿಗೆ ಎಷ್ಟು ಕೊಟ್ಟಾರ? 1/4 ಶೇರ್ ಕೊಟ್ಟಾರ. ಮೇರಿ ಶೇರ್ ಈಕ್ವಲ್ ಟು 1/4. ಮೇರಿ ಶೇರ್ ಈಕ್ವಲ್ ಟು 1/4 ಅಂತ ಹೇಳ್ಯದ. ಹಾಗಾದ್ರ ಇನ್ನು ಅವ್ನಿಗೆ 1/4 ಶೇರ್ ಕೊಟ್ಟರು ಅಂತಂದ್ರ ಪ್ರಾಫಿಟ್ ನೊಳಗ ಇನ್ನು ರಿಮೈನಿಂಗ್ ಎಷ್ಟು ಉಳಿತು? ವಾಟ್ ವಿಲ್ ಬಿ ದ ರಿಮೈನಿಂಗ್ ಶೇರ್ ಇನ್ ದ ಬಿಸ್ನೆಸ್ ಫಾರ್ ಅಮರ್ ಅಂಡ್ ಬಹಾದೂರ್? ಹಿಯರ್ ರಿಮೈನಿಂಗ್ ಶೇರ್ ಈಕ್ವಲ್ ಟು 1 ಮೈನಸ್ 1/4. ಈ ರೀತಿ ಮಾಡ್ತೀವಿ ನಾವು. 1 ಮೈನಸ್ 1/4 ಯಾಕೆ ಮಾಡ್ತೀವಿ ಅಂತಂದ್ರ ರಿಮೈನಿಂಗ್ ಶೇರ್ ಅಂತಂದ್ರ 1/4 ಕೊಟ್ಟ ನಂತರ ಪ್ರಾಫಿಟ್ 1 ಐತಿ ಅಂತ ತಿಳ್ಕೊಬೇಕು. ಹಾಗಾದ್ರೆ ₹1 ಪ್ರಾಫಿಟ್ ಐತಿ ಅಂತಂದ್ರ 1ರೊಳಗೆ 1/4 ಹೊಸ ಪಾರ್ಟ್ನರ್ ಕೊಟ್ಟಿವಿ ಅಂತಂದ್ರ ಹೊಸ ಪಾರ್ಟ್ನರ್ 1/4 ಕೊಟ್ಟಿವಿ ಅಂದ್ರೆ 1ರಾಗ 1/4 ಮೈನಸ್ ಮಾಡಬೇಕು. ಅದಕ್ಕೆ ರಿಮೈನಿಂಗ್ ಶೇರ್ ಈಕ್ವಲ್ ಟು 1 ಮೈನಸ್ 1/4 ಅಂತ ಮಾಡಿದೀವು. ಹಾಗಾಗಿ ಇಲ್ಲಿ 1 ಮೈನಸ್ 1/4 ಮಾಡಿದೀವಿ ಅಂತಂದ್ರ ಅವ್ರದ್ದು ಶೇರ್ ಎಷ್ಟಾಗ್ತದ? ಇಲ್ಲಿ 1 ಮೈನಸ್ 1/4 ಅಂತಂದ್ರೆ ಇಲ್ಲಿ ಕೆಳಗೆ ಏನೂ ಇಲ್ಲ ಅಂದ್ರೆ 1 ಐತಿ ಅಂತ ತಿಳ್ಕೊಬೇಕು. ಹಾಗಾದ್ರೆ LCM ಇಲ್ಲಿ 1 ಮತ್ತು ಇಲ್ಲಿ 4 ಇದ್ದಾಗ ಎರಡೂ ಒಂದ ಸಂಖ್ಯೆಯಿಂದ ಭಾಗ ಹೋಗ್ಬೇಕು ಮತ್ತು ದೊಡ್ಡ ಸಂಖ್ಯೆ ಇದ್ದದನ್ನ ನಾವು ತಗೋಬೇಕಾಗ್ತದೆ ಇಲ್ಲಿ LCM. ಹಾಗಾಗಿ 1 ಮತ್ತು 4 ಇವು ಎರಡೂದ್ರೊಳಗ 4ಅನ್ನ ನಾವು LCM ಅಂತ ಹೇಳಿ ತಗೋತೀವಿ. 4 ಅಂತ ಹೇಳಿ LCM. ಹಾಗಾದ್ರೆ LCM 4 ಅಂತ ತಗೊಂಡಿವಂದ್ರ 1 4 4. ಆ ನಂತರ
4 ಒಂದ್ಲೆ 4 ಅಂತ 1 4 4 ಮೈನಸ್ 1 ಒಂದ್ಲೆ 1 ಮಾಡಿದೀವಿ ಅಂತಂದ್ರ ಇಲ್ಲಿ ಅಪಾನ್ 4 ಅಂದ್ರೆ ಎಲ್ಸಿಎಂ ಅಪಾನ್ 4 ಅಂತ ಹೇಳಿ ಎಲ್ಸಿಎಂ ಅದ. ಈಗ 4 1 ಮೈನಸ್ ಮಾಡಿದ್ರಿ ಅಂದ್ರ ವೆನ್ ಯು ಆರ್ ಡಿಡಕ್ಟಿಂಗ್ 1 in the 4, the remaining share is 3 4. Here 4 minus 1 upon 4 equal to 3 upon 4. 4 ಒಂದನ್ನು ಮೈನಸ್ ಮಾಡ್ರಿ 3 ಬರ್ತದ, 4 ಬರ್ತದ. ಇದು ರಿಮೈನಿಂಗ್ ಶೇರ್ ಅಂತಂದ್ರೆ ಉಳಿದ ಪ್ರಾಫಿಟ್. ಹೊಸ ಪಾರ್ಟ್ನರ್ ಕೊಟ್ಟ ನಂತರ ಉಳಿದದ ಪ್ರಾಫಿಟ್. ಆ ಹೊಸ ಪಾರ್ಟ್ನರ್ ಶೇರ್ ಪ್ರಾಫಿಟ್ ಕೊಟ್ಟ ನಂತರ ಉಳಿದದ ಪ್ರಾಫಿಟ್ ಅನ್ನ ಅಮರ್ ಮತ್ತು ಬಹದ್ದೂರ್ ಇಬ್ರು ಹಂಚ್ಕೋತಾರ. ಅವ್ರ ಒಪ್ಪಂದದ ಪ್ರಕಾರ ಹೊಸ ಪಾರ್ಟ್ನರ್ಗಂತೂ ಕೊಟ್ರು. ಇನ್ನು ಉಳಿದದ ಪ್ರಾಫಿಟ್ ಅನ್ನ ಅವ್ರು ಹಂಚ್ಕೋತಾರ. ಹಾಗಾದ್ರೆ ಮೊದ್ಲಿನಕ್ಕಿಂತನೂ ಕಮ್ಮಿ ಬರ್ತತಿ. ಎಷ್ಟು ಕಮ್ಮಿ ಬರ್ತತ್ಲೆ ಅದನ್ನ ಅವ್ರು ತ್ಯಾಗ ಮಾಡ್ಯಾರ ಅಂತ ತಿಳ್ಕೊಬೇಕಿಲ್ಲಿ. ಹಾಗಾದ್ರೆ ಅಮರ್ ನ್ಯೂ ಶೇರ್ ಈಕ್ವಲ್ ಟು 2/3 ಅಮರ್ ನ್ಯೂ ಶೇರ್ ಅವರ ಕೊಟ್ಟಾರ. ನ್ಯೂ ಪ್ರಾಪರ್ಟಿ ಶೇರಿಂಗ್ ರೇಷಿಯೋ ಅವರ ಕೊಟ್ಟಾರ. ಇದು ಪ್ರಾಬ್ಲಮ್ದೊಳಗ 2:1 ಅಂತ ಹೇಳಿ ಕೊಟ್ಟಾರ. 2:1 ಅಂತ ಹೇಳಿ ಕೊಟ್ಟಾರ ಅಂತಂದ್ರೆ 2/3 1/3 ಆಗ್ತಾವ. 2/3 1/3 ಆದವು ಅಂತಂದ್ರ ನ್ಯೂ ಶೇರ್ 2/3 ಇಂಟು ರಿಮೈನಿಂಗ್ ಶೇರ್ ಎಷ್ಟದ ಇಲ್ಲಿ ರಿಮೈನಿಂಗ್ ಶೇರ್ ಅವನಿಗೆ ಹೊಸ ಪಾರ್ಟ್ನರ್ ಕೊಟ್ಟ ನಂತರ ಇಲ್ಲಿ ಎಷ್ಟು ಉಳಿತಲ್ಲ ಅದು ರಿಮೈನಿಂಗ್ ಶೇರ್ ಇಂಟು ಮಾಡ್ಕೋಬೇಕು. ನ್ಯೂ ಶೇರ್ ಇಂಟು ರಿಮೈನಿಂಗ್ ಶೇರ್. ನ್ಯೂ ಶೇರ್ ಮತ್ತು ಉಳಿದ ಪ್ರಾಫಿಟ್ ಅನ್ನ ಹೊಸ ರೇಷಿಯೋದೊಳಗೆ ಹಂಚ್ಕೋತಾರ. ಹಾಗಾದ್ರೆ 3/4 ಪ್ರಾಫಿಟ್ ಉಳ್ದತಿ. ನ್ಯೂ ರೇಷಿಯೋ ಎಷ್ಟೈತಿ ಅಂದ್ರೆ 2/3 ಐತಿ. 2/3 ಇಂಟು 3/4 ಮಾಡಿದ್ರಿ ಅಂತಂದ್ರ ಇಲ್ಲಿ ಏನಾಗ್ತದ ಅಂತಂದ್ರೆ ಇಲ್ಲಿ ಇಂಟು ಇದ್ದಾಗ ಅಥವಾ ಡಿವೈಡೆಡ್ ಇದ್ದಾಗ ಎಲ್ಸಿಎಂ ತೆಗಿಯಂಗಿಲ್ಲ. ಪ್ಲಸ್ ಮೈನಸ್ ಮತ್ತು ಹಿಂಗ ಅನುಪಾತ ಇದ್ದಾಗ ಅಷ್ಟ ನಾವು ಎಲ್ಸಿಎಂ ತೆಗಿತೀವಿ. ಇಂಟು ಡಿವೈಡೆಡ್ ಬೈ ಇದ್ದಾಗ ಎಲ್ಸಿಎಂ ತೆಗಿಯಂಗಿಲ್ಲ. ಅದಕ್ಕಾಗಿ ಅಲ್ಲಿ ಡೈರೆಕ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕು. ಇಲ್ಲಿ ನೋಡ್ರಿ 2/3 ಇಂಟು 3/4 ಮಾಡಿದ್ರಿ ಅಂತಂದ್ರ ಮೇಲಿನ ಮೇಲೆ ಇಂಟು ಮಾಡ್ರಿ, ಕೆಳಗೆ ಇಂಟು ಮಾಡ್ರಿ. 2 ಇಂಟು 3 ಅಂತಂದ್ರ 6 ಆಗಬೇಕು. ಬಟ್ ಇಲ್ಲೇ ಕ್ಯಾಲ್ಕುಲೇಷನ್ ಅಥವಾ ಡಿವೈಡ್ ಆಗೋದ್ರಿಂದ ಈಗ 3 ಒಂದೇ 2 3 ಅದು ಮೇಲಿಂದ 3 ಹೋತು, ತೆಳಗಿಂದ 3 ಹೋತು. ಹಾಗಾದ್ರೆ ಎಷ್ಟು ಉಳಿತು? 2/4 ಉಳಿತು. 2/4 ಅನ್ನ ನಾವು ಇದನ್ನ ಕ್ಲಾಸಿಫಿಕೇಶನ್ ಮಾಡಿ R ಅಂತ ಹೇಳಿ 2 ಒಂದೇ 2 ಎಳೆ ಅಂತ ಹೇಳಿ ಇದನ್ನ 1/2 ಅಂತ ಹೇಳಿ ತಗೋಬಹುದು, ಅಥವಾ 2/4 ನ ಆಸ್ ಇಟ್ ಈಸ್ ಇಟ್ಕೋಬಹುದು. ಈಗ 1/2 ಅಥವಾ 2/4 ಇದು ಅಮರ್ನ ನ್ಯೂ ಶೇರ್ ಬಂತು. ಅದೇ ರೀತಿ ಬಹದ್ದೂರ್ಗೆ ನ್ಯೂ ಶೇರ್ ಎಷ್ಟು ಬರ್ತೈತಿ ಅಂತಂದ್ರೆ ಬಹದ್ದೂರ್ನ ನ್ಯೂ ರೇಷಿಯೋ ಇಂಟು ರಿಮೈನಿಂಗ್ ಶೇರ್ ಮಾಡಬೇಕು. ಹಾಗಾದ್ರೆ ಬಹದ್ದೂರ್ನಿಂದ ನ್ಯೂ ರೇಷಿಯೋ ಎಷ್ಟದ ಅಂದ್ರೆ 2:1 ಅವ್ರ ಹೊಸ ರೇಷಿಯೋ ಅದಲ್ಲ, ಅದಕ್ಕಾಗಿ 1/3 ಆಗ್ತದೆ. ಇದು 1/3 ಇಂಟು ರಿಮೈನಿಂಗ್ ಶೇರ್ 3/4. 1/3 ಇಂಟು ರಿಮೈನಿಂಗ್ ಶೇರ್ 3/4 ಮಾಡಿದ್ರಿ ಅಂತಂದ್ರ ಎಷ್ಟು ಉಳಿತದೆ? ಇಲ್ಲಿ 3 ಒಂದ್ಲೆ, ಇಲ್ಲಿನೂ 3 ಒಂದ್ಲೆ ಭಾಗ ಹೋಗ್ತದ. ಹಾಗಾಗಿ 1/4 ಉಳಿತದ. 1/4 ಉಳಿತು. ಇದು 1/4 ಇವ್ರಿಗೆ ಪ್ರಾಫಿಟ್ ಬಂತು. Therefore ನ್ಯೂ ಪ್ರಾಫಿಟ್ ಸ್ಯಾಕ್ರಿಫೈಸ್ ರೇಷಿಯೋ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ಶೇರ್ ಆಫ್ ಸ್ಯಾಕ್ರಿಫೈಸ್ ಅಥವಾ ಸ್ಯಾಕ್ರಿಫೈಸ್ ರೇಷಿಯೋ ಈಕ್ವಲ್ ಟು ಶೇರ್ ಆಫ್ ಸ್ಯಾಕ್ರಿಫೈಸ್ ಅಂದ್ರು ಒಂದ, ಸ್ಯಾಕ್ರಿಫೈಸ್ ರೇಷಿಯೋ ಅಂದ್ರು ಒಂದ. ಶೇರ್ ಆಫ್ ಸ್ಯಾಕ್ರಿಫೈಸ್ ಈಕ್ವಲ್ ಟು ಅಥವಾ ಸ್ಯಾಕ್ರಿಫೈಸ್ ರೇಷಿಯೋ ಈಕ್ವಲ್ ಟು ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್. ಓಲ್ಡ್ ಶೇರ ಜಾಸ್ತಿ ಇರ್ತೈತಿ, ನ್ಯೂ ಶೇರ ಒಬ್ಬನ ಕರ್ಕೊಳ್ಳೋಣ ಸ್ವಲ್ಪ ಭಾಗ ನಾವು ಕೊಡ್ತೀವೋ, ಅದಕ್ಕಾಗಿ ನ್ಯೂ ಶೇರ್ ಕಮ್ಮಿ ಇರ್ತೈತಿ. ಹೆಚ್ಚು ಇದ್ದದ್ರೊಳಗೆ ಕಮ್ಮಿ ಇದ್ದದನ್ನ ಮೈನಸ್ ಮಾಡ್ಬೇಕಾಗ್ತದ. ಅದಕ್ಕಾಗಿ ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಮಾಡಿದೀವು ಅಂತಂದ್ರ ಅಮರದು ಎಷ್ಟದ ಅಂತಂದ್ರೆ ಓಲ್ಡ್ ಶೇರ 3/2 ಅವ್ರು ಓಲ್ಡ್ ರೇಷಿಯೋ ಅದಲ್ಲ. 3:2 ಅಂದ್ರೆ 3/5 ಆಗ್ತದ. 3/5 ಮೈನಸ್ 3/5 ಮೈನಸ್ ನ್ಯೂ ಶೇರ್ ಎಷ್ಟದ ರೀ ಅಮರದು? ಇಲ್ಲೆಲ್ಲ ನೋಡಿ 2/4 ಅದ. 3/5 ಓಲ್ಡ್ ಶೇರ್ನಾಗ ನ್ಯೂ ಶೇರ್ 2/4 ಮೈನಸ್ ಮಾಡಿದ್ರಿ ಅಂದ್ರ ಪ್ಲಸ್ ಮೈನಸ್ ರೇಷಿಯೋ ಇದ್ದಾಗ ನಾವು ಎಲ್ಸಿಎಂ ತೆಗಿಬೇಕಾಗ್ತದ. ಅದಕ್ಕಾಗಿ ಇಲ್ಲಿ 5 ಮತ್ತು 4 ಇಲ್ಲಿ ಇರೋದ್ರಿಂದ 5 4 20. ಯಾಕಂದ್ರ 4ರ ಅಂಕಿಯಾಗ 5 ಹೋಗಂಗಿಲ್ಲ, 5ರ ಅಂಕಿಯಾಗ 4 ಹೋಗಂಗಿಲ್ಲ ಡಿವೈಡ್. ಅದಕ್ಕಾಗಿ ಅವು 2 ಇಂಟು ಮಾಡ್ಕೊಂಡು ಎಲ್ಸಿಎಂ ಇಟ್ಕೊಳ್ರಿ. 4 5 20 ಅಂದ್ರೆ 20 ಎಲ್ಸಿಎಂ ಆಗ್ತದ. 20 ಎಲ್ಸಿಎಂ ಆಗ್ತದ ಅಂತಂದ್ರ 5 4 20 ಆಗ್ತದ. 5 4 20 ಅಂತಂದ್ರ 3 ಇಂಟು
3 ಇಂಟು 4 ಮಾಡಿದ್ವಿ ಅಂತಂದ್ರೆ 12 ಆಗ್ತದ. ಮೈನಸ್ ಮೈನಸ್ ಇಡ್ರಿ. ಆ ನಂತರ 4 5 20. ಎಲ್ ಸಿ ಎಮ್ ಎಷ್ಟದ? 20 ಅದ. ಎಲ್ ಸಿ ಎಮ್ ಈಸ್ 20. ಫಾರ್ ದಟ್ 4 ಪೈಸಾ 20. therefore 2 ಪೈಸಾ 10. 2 ಪೈಸಾ 10. 12 ಮೈನಸ್ 10 ಅಪಾನ್ 20 ಮಾಡಿದ್ವಿ ಅಂತಂದ್ರ ಅವ್ರ ಎಲ್ ಸಿ ಎಮ್ ಅವ್ರದ ರೇಷಿಯೋ ಎಷ್ಟಾಗ್ತದ ಅಂದ್ರ ಅಮರಂದು 2/20 ಆಗ್ತದೆ. 2/20 ಇದು ಅಮರಂದ ಆಯ್ತು. ಇನ್ನು ಅದೇ ರೀತಿ ಮಿಸ್ಟರ್ ಬಹಾದೂರ್ ಒಂದು ಕೂಡ ಮಾಡ್ಬೇಕು ನಾವು. ಬಹಾದೂರ್ ಒಂದು ಎಷ್ಟದ ಅಂತಂದ್ರ ಅವನು ಬಹಾದೂರ್ ಒಂದು ಇಲ್ಲಿ ಮಾಡಿವ್ ನೋಡ್ರಿ 1/4 ಅದ. ಇದು ನ್ಯೂ ಶೇರ್ ಅದ 1/4 ನ್ಯೂ ರಿಮೈನಿಂಗ್ ಪ್ರಾಫಿಟ್. ಹಾಗಾದ್ರೆ ಓಲ್ಡ್ ಶೇರ್ ಎಷ್ಟದ ಅಂದ್ರೆ 3:2 ರೇಷಿಯೋ ಇತ್ತಲ್ಲ ಅವ್ರದ್ದು ಓಲ್ಡ್. ಹಾಗಾದ್ರೆ ಬಹಾದೂರ್ ಒಂದು 2/5 ಆಗ್ತದೆ. 2/5 ಬಹಾದೂರ್ 2/5 ಮೈನಸ್ ಬಹಾದೂರ್ ರಿಮೈನಿಂಗ್ ಶೇರ್ ಎಷ್ಟದ್ರಿ 1/4 ಅದ. ಅದಕ್ಕಾಗಿ ಅದನ್ನ ಮೈನಸ್ ಮಾಡಿದ್ರಿ ಅಂದ್ರ 2/5 ಮೈನಸ್ 1/4 ಮಾಡಿದ್ರಿ ಅಂದ್ರ ಇಲ್ಲಿನೂ ಕೂಡ ಮೈನಸ್ ಪ್ಲಸ್ ಇದ್ದಾಗ ಎಲ್ ಸಿ ಎಂ ತೆಗಿಬೇಕು. ಹಾಗಾಗಿ ಇಲ್ಲಿ 2/5 ಮೈನಸ್ 1/4 ಇದ್ದಾಗ ಎಲ್ ಸಿ ಎಂ ತೆಗೆದ್ರಿ ಅಂತಂದ್ರ ಈಕ್ವಲ್ ಟು ಎಲ್ ಸಿ ಎಂ ತೆಗೆದ್ರಿ ಅಂತಂದ್ರೆ 20 ಆಗ್ತದ. 5 4 20, 4 5 20, 2 4 8, 1 5 5 ಈ ರೀತಿ ತಗೋಬೇಕು. 2 4 8 ಮೈನಸ್ ಮೈನಸ್ 1 5 5. ಹಾಗಾದ್ರೆ 8 ತೆಗೆದ್ರಿ ಅಂತಂದ್ರ 3 ಉಳಿತದ. 3/20. 3/20 ಇಸ್ ದ ಬಹಾದೂರ್ ಶೇರ್. ಸೊ 3/20 ಬಹಾದೂರ್ ಶೇರ್. ಹಾಗಾದ್ರೆ ಅವ್ರು ಎಷ್ಟು ಸಕ್ರಿಫೈಸ್ ಮಾಡಿದಂಗ ಆಯ್ತು ಅಂದ್ರ ಸಕ್ರಿಫೈಸ್ ರೇಷಿಯೋ ಈಕ್ವಲ್ ಟು 2/20. ಇಲ್ಲಿದಲ್ಲ 2/20 ಅಮರ್ ಅಂಡ್ ಬಹಾದೂರ್ ಈಸ್ ಟು 2/20 is to 3/20. Amar is to Bahadur. So 2/20 is to 3/20 ಆಗ್ತದೆ. 20 ಕಾಮನ್ ಅದ ಇಬ್ಬರಿಗೂ. ಹಾಗಾಗಿ 20 ಕಾಮನ್ ಇದ್ರೆ ಅದನ್ನ ತೆಗೆದ್ಬಿಡ್ರಿ. ರೇಷಿಯೋ ಎಷ್ಟು ಇರ್ತದೆ ಅಂದ್ರೆ ಆರ್ 2:3 is the sacrifice ratio of Amar and Bahadur. Amar and Bahadur are sacrificed in the ratio of 2:3. 2:3 ratio for Mr. Mary. ಓಕೆ, ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ಬಿಡಿಸೋಣ ಈಗ ನೋಡಿ. ಓಕೆ ಡಿಯರ್ ಸ್ಟೂಡೆಂಟ್ಸ್, ಇನ್ನೊಂದು ಪ್ರಾಬ್ಲಮ್ ನೋಡೋಣ ನಾವು. ಐ ವಿಲ್ ಎಕ್ಸ್ಪ್ಲೇನ್ ದ ಸೆಕೆಂಡ್ ಪ್ರಾಬ್ಲಮ್ ಆನ್ sacrifice ratio. That is Rohit and Mohit are partners in a firm sharing profits in the ratio of 5:3. 5:3 ಏನದ ಅಂತ ರೋಹಿತ ಮತ್ತು ಮೋಹನ ಅವರಿಬ್ಬರು, ರೋಹಿತ ಮತ್ತು ಮೋಹಿತಂದು ಓಲ್ಡ್ ರೇಷಿಯೋ ಅದ. 5:3 ಓಲ್ಡ್ ರೇಷಿಯೋ ಅದ. ಆ ಓಲ್ಡ್ ರೇಷಿಯೋ ಏನು ರೋಹಿತ ಮತ್ತು ಮೋಹಿತಂದದ. ಅವ್ರು ಯಾರನ್ನ ಕರ್ಕೊಂಡಾರ ಅಂತಂದ್ರ ದೇ ಅಡ್ಮಿಟ್ ಬಿಜಾಯ್ ಆಸ್ ಎ ನ್ಯೂ ಪಾರ್ಟ್ನರ್ ಫಾರ್ 1/7 ಶೇರ್. 1/7 ಶೇರ್ ಅಂತೇಳಿ ಬಿಜಾಯ್ನ ಕರ್ಕೊಂಡಾರ ಹೊಸ ಪಾರ್ಟ್ನರ್ನ. ಅವನಿಗೆ 1/7 ರೇಷಿಯೋದೊಳಗೆ ಪ್ರಾಫಿಟ್ ಕೊಡ್ತೀವಿ ಅಂತ ಹೇಳ್ತಾರೆ. 1/7 ರೇಷಿಯೋದೊಳಗೆ ಪ್ರಾಫಿಟ್ ಕೊಟ್ಟರು ಅಂತ 1/7 ಶೇರ್ ಇನ್ ದ ಪ್ರಾಫಿಟ್. ದ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ವಿಲ್ ಬಿ 4:2:1. ಕ್ಯಾಲ್ಕುಲೇಟ್ ದ ಸಕ್ರಿಫೈಸ್ ರೇಷಿಯೋ ಆಫ್ ರೋಹಿತ್ ಅಂಡ್ ಮೋಹಿತ್. ನೋಡ್ರಿ, ಹೊಸ ಪಾರ್ಟ್ನರ್ನ ಕರ್ಕೊಂಡಾರ. ರೋಹಿತ ಮತ್ತು ಮೋಹಿತ ಇಬ್ರು ಪಾರ್ಟ್ನರ್ಸ್ ಅದಾರ. ರೋಹಿತ ಮೋಹಿತ ಓಲ್ಡ್ ಪಾರ್ಟ್ನರ್ಸ್ ಅದಾರಲ್ಲ, ಅವ್ರ ರೇಷಿಯೋ ಎಷ್ಟದ ಅಂತಂದ್ರೆ ಇಲ್ಲಿ 5:3 ಅದ ಓಲ್ಡ್ ರೇಷಿಯೋ. ಅವರು ಯಾರನ್ನ ಕರ್ಕೊಂಡಾರ? ಬಿಜಾಯ್ನ ಹೊಸ ಪಾರ್ಟ್ನರ್ ಅಂತ ಹೇಳಿ ಕರ್ಕೊಂಡಾರ. ದೇ ಆರ್ ಅಡ್ಮಿಟಿಂಗ್ ದ ಬಿಜಾಯ್ ಆಸ್ ಎ ನ್ಯೂ ಪಾರ್ಟ್ನರ್ ಅಂಡ್ ದೇ ಆರ್ ಗಿವನ್ 1/7 ಶೇರ್ ಇನ್ ದ ಪ್ರಾಫಿಟ್. 1/7 ಶೇರ್ ಪ್ರಾಫಿಟ್ ಕೊಟ್ಟಾರ. ಹಾಗಾಗಿ ಅವ್ರ ಹೊಸ NPSR ಅವರ ಕೊಟ್ಟಾರ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಅವರ ಕೊಟ್ಟಾರ. ಅದಕ್ಕೆ ಈ ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ ಎಷ್ಟದ ಅಂದ್ರೆ 4:2:1 ಅದ. ನ್ಯೂ ಪ್ರಾಫಿಟ್ ಶೇರಿಂಗ್ ರೇಷಿಯೋ 4:2:1 ಅದ. ಓಲ್ಡ್ ರೇಷಿಯೋನು ಅದ, ನ್ಯೂ ರೇಷಿಯೋನು ಅದ. ಓಲ್ಡ್ ರೇಷಿಯೋ ಮತ್ತು ನ್ಯೂ ರೇಷಿಯೋ ಎರಡೂ ಇದ್ದಾಗ ನಾವು ಏನು ಮಾಡಬೇಕು ಅಂದ್ರೆ ಇಲ್ಲಿ ಸಕ್ರಿಫೈಸ್ ರೇಷಿಯೋ ಕಂಡು ಹಿಡಿಬೇಕಾಗೈತಿ. ಸಕ್ರಿಫೈಸ್ ರೇಷಿಯೋ ಕಂಡು ಹಿಡಿಬೇಕು ಅಂತಂದ್ರೆ ನೋಡ್ರಿ, ಓಲ್ಡ್ ಶೇರ್ ರೋಹಿತ್ ಓಲ್ಡ್ ಶೇರ್ ಈಕ್ವಲ್ ಟು 5/8. 5:3 ಅಂತಂದ್ರೆ 5/8 ಆಗ್ತದೆ ರೋಹಿತ್ ಓಲ್ಡ್ ಶೇರ್. ನೆಕ್ಸ್ಟ್ ರೋಹಿತ್ ನ್ಯೂ ಶೇರ್ ಈಕ್ವಲ್ ಟು ರೋಹಿತ್ ನ್ಯೂ ಶೇರ್ ಎಷ್ಟದ ಅಂತಂದ್ರೆ ಇಲ್ಲಿ ರೋಹಿತ್ ನ್ಯೂ ಶೇರ್
ಎಷ್ಟದ ಅಂತಂದ್ರೆ ನೋಡ್ರಿ 4-2-1 ಅಂತದ. 4-2-1 ಅಂತೇಳಿ ನೀವು ಸೇರದ ಅಂತಂದ್ರೆ 4-2-1 ಇದು ನೀವು ಸೇರದ. ಅವ್ರದ್ದು 4-2-1 ನೀವು ಸೇರಿದ್ದಾಗ ಅವನ ರೋಹಿತನ ರೇಷಿಯೋ ಎಷ್ಟಾಗ್ತದ ಅಂದ್ರ 4-2-1. ಅವು 2-3 ಕೂಡಿಸ್ರಿ. 4 + 2 6 1 7 ಆಯ್ತು. 4/7 ಆಯ್ತು. ರೋಹಿತಂದು ನೀವು ಸೇರ 4/7 ಆಯ್ತು. ಸೊ ಹಾಗಾದ್ರೆ ನೀವು ಓಲ್ಡ್ ಸೇರ ಮತ್ತು ನೀವು ಸೇರ ಎರಡು ಗೊತ್ತದು. ನೆಕ್ಸ್ಟ್ ಅದೇ ರೀತಿ ಮೋಹಿತನ್ ನೋಡ್ರಿ. ಮೋಹಿತನ್ ರೇಷಿಯೋ ಎಷ್ಟದ ಅಂತಂದ್ರೆ 5:3 ಓಲ್ಡ್ ಸೇರ್ ಅದಲ್ಲ. 5:3 ಓಲ್ಡ್ ಸೇರ್ ಅದ ಅಂತಂದ್ರ ಇಲ್ಲಿ 3/8 ಆಗ್ತದ. 5 + 3 = 8 ಆಗ್ತದ. ಹಾಗಾಗಿ ಒಂದು 3/8 ಮಾಡ್ಬೇಕು ನಾವು ಓಲ್ಡ್ ಸೇರ್. 3/8 is the old share and new share equal to 4-1 new share ಅದಲ್ಲ. 4-1 ಅಂತಂದ್ರ ಯಾರು ಮಹಿತಂದು 4-1 ಅದ ಅಂತಂದ್ರ 2/7 ಆಗ್ತದ. ಹಾಗಾಗಿ 2/7 ನ್ಯೂ ಶೇರ್ ಆಯ್ತು. ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಮಾಡ್ಬೇಕೀಗ. therefore sacrifice ratio equal to old share minus new share. ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಮಾಡಿದ್ರಿ ಅಂತಂದ್ರ ನಮಗ್ ಸ್ಯಾಕ್ರಿಫೈಸ್ ರೇಷಿಯೋ ಗೊತ್ತಾಗ್ತದ. ನೋಡ್ರಿ, ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಮಾಡ್ರಿ. ರೋಹಿತ್ ಈಕ್ವಲ್ ಟು ಓಲ್ಡ್ ಶೇರ್ 5/8 ಮೈನಸ್ ನ್ಯೂ ಶೇರ್ 4/7. ಇಲ್ಲಿ ಮೈನಸ್ ಪ್ಲಸ್ ಇದ್ದಾಗ ಎಲ್ಸಿಎಂ ತೆಗಿಬೇಕು. 7ರಾಗ 8 ಹೋಗಂಗಿಲ್ಲ, 8ರಾಗ 7 ಹೋಗಂಗಿಲ್ಲ ಅಂದ್ರೆ ಅವು ಎರಡನ್ನೇ ಇಂಟು ಮಾಡಿ ಎಲ್ಸಿಎಂ ಇಟ್ಕೊಳ್ರಿ. 7 × 56 56 ಎಲ್ಸಿಎಂ ಆಗ್ತದ. ಹಾಗಾದ್ರೆ ಎಲ್ಸಿಎಂ 56 ಆಯ್ತು ಅಂತಂದ್ರೆ 8 7 56 7 8 56 ಈ ರೀತಿ ಮಾಡ್ಕೊಂಡ 8 7 56 ಅಂತಂದ್ರೆ 5ನೇ 7 ಸರ್ತಿ ಗುಣಿಸ್ರಿ. 5ನೇ 7 ಸರ್ತಿ ಗುಣಿಸಿದ್ರಿ ಅಂತಂದ್ರೆ 5 7 35 ಆಗ್ತದ. ಮೈನಸ್ ಬರೀರಿ. ಆ ನಂತರ 7 8 56 ಆಗ್ತದ. 7 8 56 ಅಂತಂದ್ರೆ ಇಲ್ಲಿ 4ನೇ 8 ಸರ್ತಿ ಗುಣಿಸ್ರಿ. ಈ 4 8 32 ಆಗ್ತದ. 32 35 ಮೈನಸ್ 32/56 ಮಾಡಬೇಕು. 35 - 32/56 ಮಾಡಿದ್ರಿ ಅಂತಂದ್ರ ರೋಹಿತ್ ಒಂದು ಎಷ್ಟಾಗ್ತದ ಅಂದ್ರೆ ಸ್ಯಾಕ್ರಿಫೈಸ್ ರೇಷಿಯೋ 3/56 ಆಗ್ತದ. 3/56 ರೋಹಿತ್ ಸ್ಯಾಕ್ರಿಫೈಸ್ ರೇಷಿಯೋ ಆಯ್ತು. ಅದೇ ರೀತಿ ಮೋಹಿತಂದು ಕೂಡ ಓಲ್ಡ್ ಶೇರ್ 3/8 ಅದ. ಮೋಹಿತ್ ಓಲ್ಡ್ ಶೇರ್ 3/8 ಮೈನಸ್ 2/7 ನ್ಯೂ ಶೇರ್. ಓಲ್ಡ್ ಶೇರ್ ಮೈನಸ್ ನ್ಯೂ ಶೇರ್ ಮಾಡಿದ್ರಿ ಅಂತಂದ್ರೆ ಏನು ಎಲ್ಸಿಎಂ. ಹಿಯರ್ ಆಲ್ಸೋ ಎಲ್ಸಿಎಂ is 56 because 8 and 7 are not divided in similar number. Therefore 7 × 8 ಮಾಡಿದ್ರಿ ಅಂತ 56 ಆಯ್ತು. ಎಲ್ಸಿಎಂ 56 ಆದ್ರ ಇಲ್ಲಿನೂ ಕೂಡ 8 7 56 ಅಂತಂದ್ರೆ ಇಲ್ಲಿ 3ಕ್ಕೆ 7 ಸರ್ತಿ ಗುಣಾಕಾರ ಮಾಡಬೇಕು. 3ನೇ 7 ಸರ್ತಿ ಗುಣಿಸಿದ್ರಿ ಅಂದ್ರೆ 7 3 21 ಆಯ್ತು. ಮೈನಸ್ ಇಡ್ರಿ. ಆ ನಂತರ 7 8 56 7 8 56 7 8 56 ಅಂತಂದ್ರ 7 8 ಇಲ್ಲಿ ಮೇಲೆ ಬರ್ಕೊಳ್ರಿ. 8 ಇಲ್ಲಿ ಮೇಲೆ ಬರ್ಕೊಂಡ್ರಿ ಅಂತಂದ್ರ 2 8 16 ಆಗ್ತದ. 21 ಮೈನಸ್ 16 ಮಾಡ್ರಿ. ಅಪಾನ್ 56 ಆಸ್ ಇಟ್ ಈಸ್ ಇಡ್ರಿ. ಆ ನಂತರ 21 - 16 ಅಪಾನ್ 56 ಮಾಡಿದ್ರಿ ಅಂತಂದ್ರ 21 - 16 ಅಂತಂದ್ರೆ 5/56 ಆಯ್ತು. 5/56 ಸ್ಯಾಕ್ರಿಫೈಸ್ ಬೈ ಮೋಹಿತ್. ಈಗ ರೋಹಿತ್ ಮತ್ತು ಮೋಹಿತ ಅವ್ರದ ಸ್ಯಾಕ್ರಿಫೈಸ್ ರೇಷಿಯೋ ಬಂತು. ಸ್ಯಾಕ್ರಿಫೈಸ್ ರೇಷಿಯೋ ರೋಹಿತ ಮೋಹಿತ್ ಅಂತ ಬಂತು ಅಂದ್ರ ರೋಹಿತ್ 3/56 ಮೋಹಿತ್ 5/56. therefore sacrifice ratio equal to Rohit is to Mohit, that is 3:5. 3:5 ಅಂತಂದ್ರೆ ಇಲ್ಲಿ ರೋಹಿತ್ ಒಂದು ಸ್ಯಾಕ್ರಿಫೈಸ್ 3/56 ಅದ 3 ಇಟ್ಕೊಂಡಿವಿ. ಆ ನಂತರ ಮೋಹಿತ್ ಒಂದು 5/56 ಅದ 5 ಇಟ್ಕೊಂಡಿವಿ. 56 ಇಬ್ಬರಿಗೂ ಕಾಮನ್ ಅದ ಅಂತಂದ್ರೆ ಅದನ್ನ ಬಿಟ್ಬಿಡ್ರಿ. ಇಲ್ಲಿ 3:5 ಇಸ್ ದ sacrifice ratio of Rohit and Mohit. ಓಕೆ, ಥ್ಯಾಂಕ್ ಯು. ನಿಮಗೆ ಏನಾದರೂ ಡೌಟ್ಸ್ ಇದ್ರೆ ಮತ್ತೆ ನಮ್ಮನ್ನ ಕೇಳ್ರಿ. ಓಕೆ, ನೆಕ್ಸ್ಟ್ ಕ್ಲಾಸ್ನಾಗ ನಿಮಗೆ ಗುಡ್ ವಿಲ್ ಹೇಳ್ತೀನಿ. ಥ್ಯಾಂಕ್ ಯು.